ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಕಾಮಗಾರಿ ಮಾಡಲಾಗಿದೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ. ಇನ್ನು ಕನಕಪುರ ರಸ್ತೆಯ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಪ್ರತಿಭಟನೆ ಕೂಡ ನಡೆದಿದೆ. ಯಕ್ಷಗಾನ ಕಲಾ ತಂಡಗಳ ಜೊತೆ ನಿವಾಸಿಗಳು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಮಯಾ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ರಸ್ತೆಯಲ್ಲಿ ನಡೆದಿರುವಂತಹ ಜಾಥಾ ಇದು. ಟ್ರಾಫಿಕ್ ಇರೋ ರಸ್ತೆಯಲ್ಲಿ ಪಾರ್ಕಿಂಗ್ ಬೇಡ ಅಂತ ಕಿಡಿಕಾರಿದ್ದಾರೆ ನಿವಾಸಿಗಳು. ಕಾಮಗಾರಿ ಮುಂದುವರಿಸಿದ್ರೆ ದೊಡ್ಡ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಪ್ರತಿಭಟನೆಗೆ ನಟಿ ಸುಧಾ ಬೆಳವಾಡಿ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕನಕಪುರ ರಸ್ತೆ ಅಪಾರ್ಟ್ಮೆಂಟ್ ನಿವಾಸಿಗಳು ನಡೆಸಿರುವಂತಹ ಪ್ರತಿಭಟನೆ ಇದು. ಸದ್ಯ ಈ ರಸ್ತೆಯಲ್ಲಿ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಇದೆ. ಇದರ ಮಧ್ಯೆ ಬಿಬಿಎಂಪಿ ಪಾರ್ಕಿಂಗ್ ಮಾಡ್ತಾ ಇರೋದು ಸರಿಯಲ್ಲ. ಒಂದು ವೇಳೆ ಕಾಮಗಾರಿಯನ್ನ ಮುಂದುವರಿಸಿದ್ರೆ ನಾವು ಬೃಹತ್ ಹೋರಾಟವನ್ನ ಮಾಡ್ತೇವೆ ಅಂತ ನಿವಾಸಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೇಡಮ್ ಎಲ್ಲರ ಜೊತೆ ಹೋಗಿ ಫಸ್ಟ್ ಆಫ್ ಆಲ್ ಕಂಜೆಷನ್ ಇದೆ ಕನಕಪುರ ರೋಡಲ್ಲಿ. ಇಲ್ಲಿ ಪಾರ್ಕಿಂಗ್ ಕೊಟ್ಟರೆ ನಮಗೆ ಟರ್ನಿಂಗ್ ಆಗಲಿ ಅಥವಾ ಹೈ ಡೆನ್ಸಿಟಿ ಕಾರಿಡಾರ್ ಇದು ಟ್ರಾಫಿಕ್ ಹೈ ಡೆನ್ಸಿಟಿ ಕಾರಿಡಾರು. ಇಲ್ಲಿ ನೀವು ಪಾರ್ಕಿಂಗ್ ಕೊಟ್ಬಿಟ್ರೆ ನಾವು ಹೇಗೆ ಮ್ಯಾನೇಜ್ ಮಾಡೋದು ಟ್ರಾಫಿಕ್ನ? ಈಗಾಗಲೇ ಒಂದೊಂದು ಸಿಗ್ನಲ್ಗೆ ನಾವು ಅರ್ಧ ಗಂಟೆ ಕಾಯ್ತೀವಿ. ಹೌ ವಿಲ್ ವಿ ಮ್ಯಾನೇಜ್ ದ ಟ್ರಾಫಿಕ್? ಅಂದರೆ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಕಂಜೆಷನ್ ಇದೆ ಕನಕಪುರ ರೋಡಲ್ಲಿ. ಇಲ್ಲಿ ಪಾರ್ಕಿಂಗ್ ಕೊಟ್ಟರೆ ನಮಗೆ ಟರ್ನಿಂಗ್ ಆಗಲಿ ಅಥವಾ ಹೈ ಡೆನ್ಸಿಟಿ ಕಾರಿಡಾರ್ ಇದು ಟ್ರಾಫಿಕ್ ಹೈ ಡೆನ್ಸಿಟಿ ಕಾರಿಡಾರು. ಇಲ್ಲಿ ನೀವು ಪಾರ್ಕಿಂಗ್ ಕೊಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.